ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ನಾಳಿನ ಸಂಚಿಕೆಯಲ್ಲಿ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬಂದ್ಬಿಡ ಬನ್ನಿ. ಮನೆಯವರೆಲ್ಲರೂ ಕೂಡ ಗೊತ್ತಾಗೇ ಬಿಡ್ತು ಇಲ್ಲಿ ಕಾಂಟ್ರಾಕ್ಟ್ ಮದ್ವೆ ವಿಚಾರ. ಹಾಗೇನೆ ಇಲ್ಲಿ ಶ್ರವಣ್ ಕೈಯಲ್ಲಿ ಸಿಗಿ ಬಿದ್ದೇ ಬಿಟ್ರು. ಮನೆಯವರೆಲ್ಲರೂ ಕೂಡ ಇಲ್ಲಿ ಚೆನ್ನಾಗಿ ಬೈತಾರೆ. ಹಾಗೇನೆ ಅಜಿತ್ನ ಇಲ್ಲಿ ಭೂಮಿನ. ಹಾಗಾದ್ರೆ ಏನಾಗುತ್ತೆ ಅಂತ ನೋಡ್ಕೊಂಡ್ ಬಂದ್ಬಿಡ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಸಂಗೀತಗೆ ಪ್ರಜ್ಞೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಖುಷಿಯಾಗ್ಬಿಡ್ತಾರೆ. ಅಮ್ಮ ನಿನ್ಗೆ ಪ್ರಜ್ಞೆ ಬಂತ, ಕಣ್ ಬಿಡ್ತಾ ಇದೀಯ. ಅಜ್ಜಿತ್ತು ತಪ್ಕೊಂಡ್ಬಿಟ್ಟು ಮುತ್ಕೊಡ್ತಾನೆ. ಇಲ್ಲಿ ನಚ್ಚಿ ಹಾಗೇನೆ ಎಲ್ಲರೂ ಅಂಜು ಎಲ್ಲರೂ ಕೂಡ ಹೋಗ್ಬಿಟ್ಟು ಇಲ್ಲಿ ಮಾತಾಡ್ಸ್ತಾರೆ. ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ. ಆಮೇಲೆ ಇಲ್ಲಿ ಅಮ್ಮ ಅಣ್ಣ ಏನ್ ಮಾಡ್ದ ಗೊತ್ತಾ, ಇಲ್ಲಿ ಇವತ್ತು ವ್ರತ ಮಾಡ್ದಮ್ಮ, ಭಿಕ್ಷೆ ಬೇಡ ವ್ರತ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಆಗ ಇಲ್ಲಿ ಸಂಗೀತ ಅದ್ ಏನ್ ವ್ರತ ಅಂತ ಕೇಳ್ತಾಳೆ. ಆಗ ದೇವಯಾನಿ ಹೇಳ್ತಾಳೆ, ಏನಿಲ್ಲ ಭಿಕ್ಷೆ ಬೇಡ್ಬಿಟ್ಟು ಅಲ್ಲಿ ಎಲ್ಲರೂ ಭಿಕ್ಷೆ ಬೇಡರ ಹತ್ರ ಕುತ್ಕೊಂಡ್ಬಿಟ್ಟು ಭಿಕ್ಷೆ ಬಿಟ್ಬಿಟ್ಟು ಅದರಿಂದ ಬಂದಂತ ದುಡ್ಡನ್ನ ರೇಷನ್ ತಗೊಂಡ್ಬಿಟ್ಟು ಅಡಿಗೆ ಮಾಡ್ಬಿಟ್ಟು ಇಲ್ಲಿ ಎಲ್ಲರಿಗೂ ಊಟ ನೀಡ್ಸೋದು ಅಷ್ಟೇನೆ ಅಂತ ಇಲ್ಲಿ ಹೇಳ್ಬಿಡ್ತಾಳೆ. ಅದನ್ನ ಕೇಳಿಸ್ಕೊಂಡು ಸಂಗೀತ ಪಾಪ ನೋವು ತಿಂತ ಬಾ ಅಜಿತ್ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ದ್ಬಿಟ್ಟು ಅಜಿತ್ನ ತಪ್ಕೊಂಡ್ಬಿಟ್ಟು ಏನೋ ಫುಲ್ಲು ಇದ್ ಮಾಡ್ಕೊಂಡ್ಬಿಟ್ಟಿದ್ಯಾ, ಅಮ್ಮಂಗೆ ಏನೋ ಆಗ್ಬಿಡ್ತು ಅಂತ. ಏನು ಇಲ್ಲ ನಾನು ಹುಷಾರಾಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾಳೆ. ಅಷ್ಟರಲ್ಲಿ ಇಲ್ಲಿ ಎಲ್ಲರನ್ನು ಕೂಡ ಡಾಕ್ಟರ್ ಕರೀತಾರೆ ಒಳಗಡೆ ಬನ್ನಿ ಅಂತ ಹೇಳ್ಬಿಟ್ಟು. ಆಗ ಡಾಕ್ಟರ್ ಹತ್ರ ಎಲ್ಲರೂ ಕೂಡ ಹೋಗ್ತಾರೆ. ಇಲ್ಲಿ ಬ್ರೈನ್ ಇದು ಮ್ಯಾಪ್ ಇರುತ್ತೆ, ಅದನ್ನ ತೋರಿಸ್ತಾರೆ ಅವ್ರಿಗೆ. ಮುಂಚೆನೆ ಸ್ವಲ್ಪ ಇದಿತ್ತು, ಈಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈಗನೂ ಕೂಡ ಸ್ವಲ್ಪ ಇದೆ, 90% ಕಡಿಮೆ ಆಗಿದೆ. ಇನ್ನು ಇದೆ ಅವ್ರಿಗೆ, ಇನ್ನು ಯಾವುದೇ ರೀತಿ ನಾವು ಅವ್ರಿಗೆ ವಿಚಾರನೂ ಕೂಡ ಹೇಳ್ಬಾರ್ದು ಈಗ ಶಾಕಿಂಗ್ ವಿಚಾರನ ಅಂತ ಡಾಕ್ಟರ್ ಹೇಳ್ತಾರೆ. ಅವ್ರಿಗೆ ಏನಂದ್ರೆ ಶಾರ್ಟ್ ಮೆಮೊರಿ ಆತರ ಆಗಿದೆ. ಅವಾಗ ನಾವು ಆ ಸಿಚುವೇಶನ್ ಅಲ್ಲಿ ಏನ್ ನಡೆದಿದೆ ಅದು ಯಾವ್ದು ಕೂಡ ಅವ್ರಿಗೆ ನೆನಪಿಲ್ಲ. ಹಿಂದಲ್ದೆ ನೆನಪಿದೆ, ಹಾಗೇನೆ ಈಗ ನಡೆಯೋದು ನೆನಪಿರುತ್ತೆ, ಆದ್ರೆ ಆ ವಿಚಾರ ಮಾತ್ರ ಅವ್ರಿಗೆ ಯಾವ್ದು ಕೂಡ ನೆನಪಿಲ್ಲ. ಯಾಕಾಗಿದೆ ಆತರ ಅವ್ರಿಗೆ ಅಂತ ಹೇಳ್ಬಿಟ್ಟು ಈ ಡಾಕ್ಟರ್ ಹೇಳ್ತಾರೆ. ಆ ವಿಚಾರನ ಮತ್ತೆ ಯಾರು ಕೂಡ ನೆನ್ಪು ಮಾಡಕ್ ಹೋಗ್ಬೇಡಿ, ನೆನ್ಪು ಮಾಡಿದ್ರೆ ಆಘಾತ ಆಗ್ಬೋದು ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾರೆ. ಆಗ ಇಲ್ಲಿ ಎಲ್ಲರೂ ಕೂಡ ಯಾರು ಕೂಡ ಗೊತ್ತೇ ಇಲ್ಲ ಯಾಕಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಹೆಂಗ್ ನೆನ್ಪಿರುತ್ತೆ, ಯಾರು ನೆನ್ಪು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಆಗ ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬರ್ತಾರೆ ಮತ್ತೆ ಇಲ್ಲಿ ಸಂಗೀತ ಇರೋ ಜಾಗಕ್ಕೆ. ಆಗ ಸಂಗೀತ ಹೇಳ್ತಾಳೆ, ಏನು ಡಾಕ್ಟರ್ ನಾನು ಹೆಚ್ಚು ದಿನ ಬದುಕಲ್ಲ ಅಂತ ಹೇಳಿದ್ರ, ಏನಂತ ಅಂದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇರ್ತಾರೆ. ಆಗ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ, ಯಾಕಮ್ಮ ನೀನ್ ಯಾಕೆ ಬದುಕಲ್ಲ, ನೀನ್ 100 ವರ್ಷ ಬದುಕಿರ್ತೀಯಂತೆ ಇನ್ನು, ಅದಕ್ಕೋಸ್ಕರ ಏನು ಇಲ್ಲ ಅಂತ, ಇನ್ನು 2 ದಿನ ಆದ್ಮೇಲೆ ನೀನು ವಾಪಸ್ ಮನೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದಾರೆ ಡಾಕ್ಟರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ ಎಲ್ಲರೂ ಕೂಡ. ಆಗ ಸಂಗೀತ ಹುಷಾರಾಗ್ತಾಳೆ. ಸರಿ ಹಾಗಾದ್ರೆ ನಾನು ಹುಷಾರಾದ್ಮೇಲೆ ಎಲ್ಲರೂ ಕೂಡ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಎಲ್ಲರೂ ಕೂಡ ಖುಷಿ ಆಗ್ತಾ ಇರ್ತಾರೆ. ಇಲ್ಲಿ ಸಂಗೀತ ಮಾತ್ರ ಸತ್ಯಣ್ಣ ಬಂದ್ಬಿಟ್ಟು, ಏನಾಯ್ತು ಸಂಗೀತ, ಅವತ್ತನ್ಗೆ ನೆನ್ಪಿದ್ಯಾ, ಏನಾದ್ರು ಸ್ವಲ್ಪ ನೆನ್ಪಿದ್ರೆ ಹೇಳು ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಆಗ ಸಂಗೀತ ಸ್ವಲ್ಪ ಮನಸ್ವಿನಿ ಏನೋ ಅಲ್ಲಿ ಪೇಪರ್ ಹಿಡ್ಕೊಂಡಿದ್ಲು, ಅದಕ್ಕೆ ಅಲ್ಲಿಗೆ ಬಾ ಅಂದ್ಲು, ಅಲ್ಲಿಗೆ ಹೋದೆ, ಅವಳು ಏನೋ ಹೇಳಿದ್ಲು, ಅದು ಮಾತ್ರ ನೆನ್ಪಾಗ್ತಾ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆಗ ಮನಸ್ವಿನಿ ಟೆನ್ಷನ್ ತಗೊಂತಾ ಇರ್ತಾಳೆ. ಏನಪ್ಪ ಸಂಗೀತ ನನ್ ಮೇಲೆ ಹೇಳ್ತಾ ಇದ್ದಾಳೆ, ಏನಂತ ಅನ್ಕೋಬೇಕು ನಾನು ಈಗ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ, ಜಾಸ್ತಿ ಏನ್ ಟ್ರಸ್ಟ್ ತಗೊಳಕ್ ಹೋಗ್ಬೇಡ, ಮನಸ್ವಿನಿ ಏನ್ ಹೇಳಿದಾಳೆ ಅಂತ ಮನಸ್ವಿನಿ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮನಸ್ವಿನಿ ಹೇಳ್ತಾಳೆ, ನಾನು ನಚ್ಚುದು ಹಾಗೇನೆ ಇಲ್ಲಿ ಅಂಜುದು ಜಾತಕ ಇಟ್ಕೊಂಡಿದ್ದೆ, ಅವ್ರ ಹತ್ರ ದೇವ್ರ ಹತ್ರ ಬೇಡ್ಕೊಂತ ಇದ್ದೆ ಚೆನ್ನಾಗಿ ಅವರು ಇರ್ಲಿ ಅಂತ ಹೇಳ್ಬಿಟ್ಟು, ಅದೇ ನೀವು ಕೇಳಿಸ್ಕೊಂಡಿರ್ತೀರಾ ಸಂಗೀತಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮನಸ್ವಿನಿ ಹೌದು ಹೌದು ಅದೇ ನಾನು ಹೇಳಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಸಂಗೀತ ಇರ್ಲಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ನಾಗ್ತಾಳೆ. ಎಲ್ಲರೂ ಕೂಡ ಶ್ರವಣ್ ಎಲ್ಲರೂ ಕೂಡ, ಸಾಕು ನೀವು ಟ್ರಸ್ಟ್ ತಗೊಳ್ಬೇಡಿ ಅಕ್ಕ, ಹುಷಾರಾಗಿರಿ, ಅದಕ್ಕೆ ಯಾಕೆ ಸುಮ್ಮನೆ ಟ್ರಸ್ಟ್ ತಗೊಂತೀರಾ, ನೀವು ಇವಾಗ ಆರಾಮಾಗಿರ್ಬೇಕು, ನೀವು ಇನ್ನೇ 2 ದಿನಕ್ಕೆ ಹುಷಾರಾಗ್ತೀರಿ ಅಲ್ವಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾರೆ. ಆಗ ಸಂಗೀತ ಸುಮ್ನಾಗ್ತಾಳೆ. ಅಷ್ಟರಲ್ಲಿ ಭೂಮಿಕಾ ಹಿಂದ್ಗಡೆ ನಿಂತ್ಕೊಂಡಿರ್ತಾಳೆ. ಅದನ್ನ ನೋಡ್ಬಿಟ್ಟು ಸಂಗೀತ, ಯಾಕಮ್ಮ ಭೂಮಿಕಾ ಹಿಂದ್ಗಡೆ ನಿಂತ್ಕೊಂಡಿದ್ಯಾ, ಭಯ ಬೀಳ್ತಾ ಇದೀಯಾ, ಏನಾಗ್ಬಿಡುತ್ತೆ ಏನಿಲ್ಲ ಅಂತ, ಏನು ಆಗಲ್ಲ ಬಾ ಅಮ್ಮ ಭೂಮಿಕಾ ಮುಂದ್ಗಡೆ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿಕನ ಕರೀತಾಳೆ ಇಲ್ಲಿ ಸಂಗೀತ. ಆಗ ಭೂಮಿ ಮುಂದಕ್ಕೆ ಬರ್ತಾಳೆ, ಬಂದ್ಬಿಟ್ಟು ಕೈ ಹಿಡ್ಕೊಂತಾಳೆ. ಕೈ ಹಿಡ್ಕೊಂಡ್ಮೇಲೆ ಅಜಿತ ನೀನ್ ಕೂಡ ಬಾರು ಅಂತ ಹೇಳ್ಬಿಟ್ಟು ಸಂಗೀತ ಕರೀತಾಳೆ. ಕರೆದ್ಮೇಲೆ ಅವ್ರಿಬ್ಬರನ್ನ ಒಂದು ಕೈ ಮೇಲೆ ಒಂದು ಇಟ್ಬಿಟ್ಟು, ನಿಮ್ಮಿಬ್ಬರನ್ನ ಯಾಕೋ ಇದೇ ತರನೇ ನೋಡ್ತಾ ಇರ್ಬೇಕು ಅನ್ಸ್ತಾ ಇದೆ, ಇವತ್ತು ನಿಮ್ಮಿಬ್ರು ಇದೇ ತರನೇ ನೋಡ್ಕೊಂತ ಮಲ್ಕೊಂಡ್ಬಿಡೋಣ ಅನ್ಸ್ತಾ ಇದೆ ನನ್ಗೆ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾಳೆ. ಆಗ ಭೂಮಿಕಾ ಕಣ್ಣಲ್ಲಿ ನೀರ್ ಬರುತ್ತೆ. ಇಲ್ಲಿ ಅಜಿತ್ ಕೂಡ ಇಲ್ಲಿ ಭೂಮಿಕನ ಕೋಪದಲ್ಲಿ ನೋಡ್ತಾ ಇರ್ತಾನೆ. ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೇಕಾದ್ರೆ ಇಲ್ಲಿ ಎಲ್ಲ ಹಾಗೇನೆ ವಾಪಸ್ ಬರ್ತಾರೆ. ಬಂದ್ಮೇಲೆ ಅಜಿತ್ ಇಲ್ಲಿ ಭೂಮಿಕನ ಹೊರಗಡೆ ಎಳ್ಕೊಂಡ್ ಬರ್ತಾ ಇರ್ತಾನೆ. ಆಗ ಮನೆಯವರೆಲ್ಲರೂ ಕೂಡ ನೋಡ್ಬಿಟ್ಟು, ಯಾಕೆ ಈ ತರ ಎಳ್ಕೊಂಡು ಹೋಗ್ತಾ ಇದ್ದಾನೆ ಅಜಿತ್, ಮತ್ತೇನಾದ್ರೂ ಜಗಳ ಆಗ್ಬೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೊರಗಡೆ ಒಬ್ಬೊಬ್ರೆ ನಚ್ಚಿ ಸತ್ಯಣ್ಣ ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಇಲ್ಲಿ ಶ್ರವಣ್ ಹೇಳ್ತಾನೆ,
ಬನ್ನಿ ಬನ್ನಿ ನೀವು ಕೂಡ ಬ್ರಷ್ ಮಾಡಿಲ್ಲಲ್ಲ ಅಂತ ಹೇಳ್ಬಿಟ್ಟು ಸಂಗೀತ ಗಂಡನ್ನ ಕರ್ಕೊಂಡ್ ಬರ್ತಾನೆ. ಆಗ ಸಂಗೀತಕ್ಕ ಸರಿ ನೀವು ಹುಷಾರಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡಿರಿ, ನಾವೆಲ್ಲರೂ ಕೂಡ ಹೋಗ್ಬಿಟ್ಟು ಫ್ರೆಶ್ ಆಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೊರಗಡೆ ಸುಳ್ಳು ಹೇಳ್ಬಿಟ್ಟು ಬರ್ತಾರೆ. ಅಷ್ಟರಲ್ಲಿ ಇಲ್ಲಿ ಹೊರಗಡೆ ಹಾಲಲ್ಲಿ ಬಂದ್ಬಿಟ್ಟು ಅಜಿತ್ ಭೂಮಿಕನ ಎಳ್ದಾಕ್ತಾನೆ. ಆಗ ಇಲ್ಲಿ ಅಜಿತ್ ಪಾಪ ಭೂಮಿಕಾ ಸ್ವಲ್ಪ ಮುಂದ್ಗಡೆ ಹೋಗ್ಬಿಟ್ಟು ನಿಂತ್ಕೊಂತಾಳೆ. ಆಗ ಇಲ್ಲಿ ನಿಂತ್ಕೊಂಡ್ಬೇಕಾದ್ರೆ ನೀನ್ ಮಾತ್ರ ನಮ್ಮನ್ನರ ಮೇಲೆ ಏನಾದ್ರೂ ಒಂದ್ ಕಣ್ಣು ಹಾಕಿದೀಯ ಅಂದ್ರೆ ಸರಿಗಿರಲ್ಲ, ನೀನ್ ಎಲ್ಲಾದ್ರೂ ದೂರ ಹೋಗ್ಬಿಡು ಅಂತ ಹೇಳಿದ್ನ ಇಲ್ವಾ, ನಮ್ ಮನೆಯವ್ರ ಹತ್ರ ನೀನ್ ಬರಕ್ಕೆ ಹೋಗ್ಬೇಡ, ಇನ್ನೊಂದ್ ಬರೀ ಕಡೆ ಕಾಣ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿ ಎಲ್ಲರೂ ಕೂಡ ಬಂದ್ಬಿಡ್ತಾರೆ. ಯಾಕೆ ಅಜಿತ್ ನೀನ್ ಈ ರೀತಿ ಹೇಳ್ತಾ ಇದೀಯಾ, ಭೂಮಿಕಾ ನಿನ್ನೆ ಹೇಳ್ತೀನಿ ಅಲ್ವಾ, ಯಾಕೆ ನೀನ್ ಇಷ್ಟಪಟ್ಟು ಮದ್ವೆ ಆಗ್ಬಿಟ್ಟು ಈಗ ಬೇಡ್ಲಾಗ್ಬಿಟ್ಲಾ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರವಣ್ ಹೇಳ್ತಾರೆ. ಆಗ ಇಲ್ಲಿ ಅಜಿತ್ ಹೇಳ್ತಾನೆ, ಅವಳು ನಮ್ಮ ಮನೆಯ ಮೇಲೆ ಯಾರ ಮೇಲೆ ಕಣ್ಣು ಹಾಕಿದ್ರೆ ಅವ್ರದ್ದು ಇದಾಗ್ಬಿಡುತ್ತೆ, ನಾವೇ ನೋವು ತಿನ್ಬೇಕಾಗುತ್ತೆ, ಅದಕ್ಕೋಸ್ಕರ ಅವಳು ಬೇಡ ನಮ್ಗೆ, ಅವಳು ಹೊರ್ಟೋಗ್ಬಿಡ್ಲಿ, ಅವಳು ಹೆಂಗಿದ್ಲು ಹಂಗೆ ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಆಗ ಇಲ್ಲಿ ಶ್ರವಣ್ ಹೇಳ್ತಾನೆ, ಯಾಕೋ ನೀನು ಅಷ್ಟು ಇಷ್ಟಪಟ್ಟು ಮದ್ವೆ ಆಗ್ಬಿಟ್ಟು ಅಷ್ಟು ಚೆನ್ನಾಗಿದ್ರಿ ಇಷ್ಟು ದಿನ, ಈಗ ಯಾಕೆ ಆತರ ಆಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾನೆ. ಆಗ ಮನಸ್ವಿನಿ ಹೇಳ್ತಾಳೆ, ಅಪ್ಪ ಅದಕ್ಕೆಲ್ಲ ನಾನ್ ಹೇಳ್ತೀನಿ ಉತ್ತರ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಶ್ರವಣು, ನಿನ್ಗೇನ್ ಗೊತ್ತಮ್ಮ, ನೀನೇನ್ ಹೇಳ್ತೀಯ ಅವ್ರಿಬ್ರು ಗಂಡ ಹೆಂಡತಿ ವಿಚಾರ ಅಂತಂದ್ರೆ, ಇಲ್ಲ ನನ್ಗೆ ಗೊತ್ತು, ಏನಂದ್ರೆ ಇವ್ರು ಕಾಂಟ್ರಾಕ್ಟ್ ಮದ್ವೆ ಆಗಿದ್ದಾರೆ 1 ವರ್ಷದವರೆಗೂ ಅಷ್ಟೇ ಗಂಡ ಹೆಂಡತಿ ಅವ್ರದ್ದು, ಅವರು 1 ವರ್ಷ ಮುಗ್ದೋಯ್ತು ಅವ್ರದ್ದು ಗಂಡ ಹೆಂಡತಿ ಸಂಬಂಧ, ಈಗ ಅವರಿಬ್ರು ಬೇರೆ ಆಗ್ಲೇಬೇಕು ಅಪ್ಪ, ಅವ್ರು ಯಾವ್ದೇ ಕಾರಣಕ್ಕೂ ಇಷ್ಟಪಟ್ಟು ಮದ್ವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರಿಗೂ ಕೂಡ ಹೇಳೇ ಬಿಡ್ತಾಳೆ ಮನಸ್ವಿನಿ. ಆಗ ಇಲ್ಲಿ ದೇವಯಾನಿ ಅಂಜು ಇಬ್ರು ಕೂಡ ಖುಷಿ ಬೀಳ್ತಾ ಇರ್ತಾರೆ. ಈ ಸತ್ಯ ಗೊತ್ತಾಗ್ಬೇಕಿತ್ತು ಮನೆಯವರೆಲ್ಲರೂ ಕೂಡ, ಈ ಮನಸ್ವಿನಿ ಹೇಳ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ, ಹಿಂಗೋ ಇವಳಿಂದ ಇದಾದ್ರೂ ಯೂಸ್ ಆಯ್ತು ಅಂತ ಹೇಳ್ಬಿಟ್ಟು ದೇವಯಾನಿ ಅನ್ಕೊಂತಾ ಇರ್ತಾಳೆ. ಆಗ ಇಲ್ಲಿ ಅಜಿತ್ ಭೂಮಿಕಾ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಇವಳಿಗೆ ಯಾವ ತರ ಗೊತ್ತಾಯ್ತು ಈ ವಿಚಾರ, ಇವಳು ಹೆಂಗ್ ಹೇಳಿದ್ಲು ಈ ವಿಚಾರನ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಮನಸ್ವಿನಿ ಹೇಳ್ತಾಳೆ, ಇದನ್ನ ನಾನೇ ಹೇಳಿದ್ದು ಸಂಗೀತಗೂ ಕೂಡ, ಅದಕ್ಕೋಸ್ಕರ ಈ ವಿಚಾರ ತಿಳ್ಕೊಂಡು ಅವರು ಈ ತರ ಕೋಮಕ್ ಹೋಗಿರೋದು ಅಂತ ಹೇಳ್ಬಿಟ್ಟು ಹೇಳೇ ಬಿಡ್ತಾಳೆ ಮನಸ್ವಿನಿ. ಆಗ ಅಜಿತ್ ಅನ್ಕೊಂತಾನೆ, ನಾನು ಈ ಭೂಮಿಕಾ ಹೇಳಿದ್ದು ಅನ್ಕೊಂಡೆ, ಆದ್ರೆ ಈ ಮನಸ್ವಿನಿ ಹೇಳಿದ್ದ, ಈ ಮನಸ್ವಿನಿ ಮಾಡಿ ತಪ್ಪಿಂದ ನಮ್ಮಮ್ಮ ಆತರ ಕೋಮಕ್ ಹೋಗಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಇಲ್ಲಿ ಮನಸ್ವಿನಿ ಹೇಳ್ತಾಳೆ, ಏನ್ ಪ್ರೂಫ್ ಇದೆ ನಿನ್ನ ಹತ್ರ, ಸುಮ್ನೆ ಯಾಕೆ ಹೇಳ್ತಾ ಇದೀಯ ಯಾರ ಹತ್ರ ಅಂತ ಹೇಳ್ಬಿಟ್ಟು ಸತ್ಯನ ಹೇಳ್ತಾನೆ. ಯಾಕೆ ನಿಮಗ್ ಗೊತ್ತಿಲ್ಲ ಅಣ್ಣ, ಎಲ್ಲ ನೀವೇ ಮಾಡಿಸ್ಬಿಟ್ಟು ಈಗ ಏನ್ ಗೊತ್ತಿಲ್ಲ ಅನ್ನೋ ತರ ಇದೀರಾ ಅಂತ ಹೇಳ್ಬಿಟ್ಟು ಮನಸ್ವಿನಿ ಹೇಳ್ತಾಳೆ. ನಾನ್ ಯಾಕೆ ಮಾಡಿಸ್ಲಿ ಅಮ್ಮ, ಇಲ್ಲ ಅವರಿಬ್ರು ಪ್ರೀತಿಸ್ಕೊಂಡು ಮದ್ವೆ ಆಗಿದ್ದಾರೆ, ನೀನ್ ನೋಡಿದ್ರೆ ಈ ರೀತಿ ಹೇಳ್ತಾ ಇದೀಯಾ, ಅದಕ್ಕೆ ಏನ್ ಪ್ರೂಫ್ ಇದೆ ಅಂತ ಹೇಳ್ಬಿಟ್ಟು ಸತ್ಯನ ಹೇಳ್ತಾನೆ. ಆಗ ಇಲ್ಲಿ ಮನಸ್ವಿನಿ ಇದು ಕಾಂಟ್ರಾಕ್ಟ್ ವಿಚಾರದ್ದು ಒಂದು ಪೇಪರ್ ಇರುತ್ತೆ, ಆ ಪೇಪರ್ನೇ ತಗೊಂಡ್ಬಂದ್ಬಿಟ್ಟಿರ್ತಾಳೆ ತೋರ್ಸ್ಬೇಕು ಅಂತ ಹೇಳ್ಬಿಟ್ಟು. ಆ ಪೇಪರ್ನ ತಗೊಳ್ಳಿ ಶ್ರವಣ್ ಅವ್ರೆ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಆಗ ಶ್ರವಣ್ ಅವರು ಅದನ್ನ ಓದ್ತಾ ಇರ್ತಾರೆ. ಇಲ್ಲಿ ಭೂಮಿಕಾಗೆ ಹಾಗೇನೆ ಇಲ್ಲಿ ಅಜಿತ್ಗೆ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ. ಮನೆಯವ್ರಿಗೆಲ್ಲರಿಗೂ ಇಷ್ಟು ಬೇಗ ವಿಚಾರ ಗೊತ್ತಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಯಾಕೆ ಗೊತ್ತಾಗ್ತಾ ಇದೆ ಇದು, ಈ ಮನಸ್ವಿನಿ ಹೆಂಗ್ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿಬ್ರು ಕೂಡ ಶಾಕ್ ಆಗ್ಬಿಟ್ಟು ಇಬ್ರು ಕೂಡ ಒಂದೊಂದ್ ಕಡೆ ಒಬ್ಬೊಬ್ರು ಇರ್ತಾರೆ, ತಲೆ ತಗ್ಸ್ಕೊಂಡು ನಿಂತ್ಕೊಂಡಿರ್ತಾರೆ. ಅಷ್ಟರಲ್ಲಿ ಇಲ್ಲಿ ದೇವಯಾನಿಗೆ ಅಂಜಿಗೆ ಖುಷಿ ಆಗ್ಬಿಡುತ್ತೆ. ಹೌದಾ ಮರಿಯಲಿ ನಾನು ಇದನ್ನ ಸುಳ್ಳು ಅನ್ಕೊಂಡ್ಬಿಟ್ಟಿದ್ದೆ ಅಲ್ಲಮ್ಮ, ಈ ಮನಸ್ವಿನಿ ಎಲ್ಲರ ಹತ್ರನು ಕೂಡ ಧೈರ್ಯದಿಂದ ಹೇಳೇ ಬಿಟ್ಲಲ್ಲಮ್ಮ, ನನ್ಗಂತ ಖುಷಿ ಆಗ್ತಾ ಇದೆ ಈ ಮಾತನ್ನ ಕೇಳಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಂಜು ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಇಲ್ಲಿ ಪಾಪ ಸಂಗೀತ ಯಾವ್ದು ಕೂಡ ಗೊತ್ತಿಲ್ದೇನೆ ಒಳಗಡೆನೆ ರೂಮ್ ಅಲ್ಲಿನೇ ಇರ್ತಾಳೆ. ಇದು ವಿಚಾರ ಅವಳಿಗೆ ಯಾವ್ದು ಕೂಡ ಗೊತ್ತಿರಲ್ಲ. ಇಲ್ಲಿ ಹಾಗೇನೆ ನಚ್ಚಿಗೆ ಸ್ವಲ್ಪ ಡೌಟ್ ಬರ್ತಾ ಇರುತ್ತೆ. ಅಂಜು ಹೇಳ್ತಾ ಇರ್ತಾಳೆ, ಆದ್ರೆ ಕೂಡ ಇಲ್ಲಿ ನಚ್ಚು ನಂಬಿರೋದೇ ಇಲ್ಲ, ಈ ತರ ನನ್ನ ಅದಕ್ಕೆ ಪ್ರೇಮಿಸ್ಕೊಂಡೆ ಮದ್ವೆ ಆಗಿದ್ದಾರೆ, ಅವ್ರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತಂದ್ರೆ ಪ್ರೇಮಿಸ್ಕೊಂಡೆ ಮದ್ವೆ ಆಗಿದ್ದಾರೆ, ಅಂತವ್ರು ಕಾಂಟ್ರಾಕ್ಟ್ ಮದ್ವೆಯಿಂದ ಆ ತರ ಬಾಂಧವ್ಯ ಬೆಳಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ನಚ್ಚು ಹೇಳ್ತಾ ಇರ್ತಾನೆ. ಆದ್ರೆ ಇಲ್ಲಿ ಅಂಜುಗೆ ಹಾಗೇನೆ ದೇವಯಾನಿಗೆ ಮುಂಚೆನೆ ವಿಚಾರ ಗೊತ್ತಿರುತ್ತೆ. ಆದ್ರೆ ಇಲ್ಲಿ ಇವರಿಬ್ರು ಅಜಿತ್ ಹಾಗೇನೆ ಭೂಮಿ ಇಬ್ರು ಕೂಡ ಕಾಂಟ್ರಾಕ್ಟ್ ವಿಚಾರಕ್ಕಾಗಿ ಬೇರೆ ಆಗಿರಲ್ಲ. ಇಲ್ಲಿ ತನ್ನ ಅಮ್ಮನ್ಗೆ ಆ ವಿಚಾರ ಹೇಳಿರ್ತಾಳೆ ಭೂಮಿಕಾ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ಗೆ ಗೊತ್ತಾಗಿರುತ್ತೆ. ತನ್ನಮ್ಮ ಈ ರೀತಿ ಪರಿಸ್ಥಿತಿಗೆ ಭೂಮಿಕನೇ ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಮನೆಯಿಂದ ಆಚೆ ಕಳಿಸಿರ್ತಾನೆ. ಗಾನಿ ಈ ಕಾಂಟ್ರಾಕ್ಟ್ ವಿಚಾರಕ್ಕಲ್ಲ, ಅದು ಇವ್ರು ಯಾರಿಗೂ ಕೂಡ ಗೊತ್ತಿರಲ್ಲ. ಮನಸ್ವಿನಿ ಇಲ್ಲಿ ಪೇಪರ್ನ ಶ್ರವಣ್ಗೆ ಕೊಡ್ತಾಳೆ. ಅದನ್ನ ಇಲ್ಲಿ ಶ್ರವಣ್ ಪೇಪರ್ನೆಲ್ಲ ಓದ್ತಾನೆ. ಹೌದು ಇವರಿಬ್ರು 1 ವರ್ಷಕ್ಕೋಸ್ಕರ ಕಾಂಟ್ರಾಕ್ಟ್ ಮದ್ವೆ ಆಗಿದ್ದಾರೆ, ಅದನ್ನ ನನ್ ಕೈಲೇ ನಂಬಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾನೆ. ಅಷ್ಟರಲ್ಲಿ ಇಲ್ಲಿ ಅಜಿತ್ ಅವರಪ್ಪ ಪೇಪರ್ನ ತಗೊಂಡ್ಬಿಟ್ಟು ಓದ್ತಾ ಇರ್ತಾನೆ. ಹೌದು ಇವರಿಬ್ರು ಕಾಂಟ್ರಾಕ್ಟ್ ಮದುವೆ ಆಗಿದ್ದಾರೆ, ನಮ್ಗೆ ಎಷ್ಟು ಮೋಸ ಮಾಡ್ಬಿಟ್ರು ಅಜಿತ್, ನೀನು ಒಂದಿನಾದ್ರೂ ಕೂಡ ಹೇಳ್ದೆ ನಮ್ಗೆ ಈ ತರ ಕಾಂಟ್ರಾಕ್ಟ್ ಮದುವೆ ಆಗಿದೀವಿ ಅಂತ ಹೇಳ್ತಾನೆ. ಆಗ ಅಜಿತ್ ಹೇಳ್ತಾರೆ, ನಿಮ್ಗೆ ನಿಮ್ ಮದುವೆ ಮಾಡಿಸ್ಬೇಕು ಅಂತ ಇತ್ತು, ನನ್ಗೂ ಕೂಡ ಮದ್ವೆ ಆಗಕ್ ಇಷ್ಟ ಇರ್ಲಿಲ್ಲ, ಅದಕ್ಕೋಸ್ಕರ ಈ ತರ ಕಾಂಟ್ರಾಕ್ಟ್ ಮದುವೆ ಅಂತ ಹೇಳ್ಬಿಟ್ಟು ನಾವು ವಿಚಾರ ಮಾಡ್ಕೊಂಡು ಮದ್ವೆ ಆಗ್ ಬಂದ್ವಿ. ಆದ್ರೆ ಈ ತರ ನಾವು ಆಮೇಲೆ ಈ ತರ ಬಾಂಧವ್ಯ ಬೆಳೆಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ನೀವು ಈ ತರ ಭೂಮಿಕನ ಇಷ್ಟೊಂದು ಹಚ್ಕೊಂತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಆಗ ಇಲ್ಲಿ ಮನೆಯವ್ರಿಗೆ ಯಾರಿಗೂ ಕೂಡ ಇವಳು ಕೂಡ ಫಸ್ಟ್ ಅಮ್ಮನ್ಗೂ ಕೂಡ ಇಷ್ಟ ಇರ್ಲಿಲ್ಲ ಅಲ್ವಾ, ಅದಕ್ಕೋಸ್ಕರ
ಅದಕ್ಕೋಸ್ಕರ ನಾನು ಅವಳನ್ನ ಒಂದ್ ವರ್ಷ ಆದ್ಮೇಲೆ ಕಳಿಸ್ಬಿಟ್ರೆ ಆಯ್ತು ಅಂತ ಅನ್ಕೊಂಡೆ. ಆದ್ರೆ ಈಗ ಅಮ್ಮ ಅವಳು ಅಷ್ಟೊತ್ತು ಹಚ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಏನ್ ಕಾರಣ ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿತ್ ಹೇಳ್ತಾನೆ. ನೋಡ್ಬೇಕು ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ, ಮನೆಯವ್ರು ಯಾವ ರೀತಿ ಡಿಸಿಷನ್ ತಗೊಂತಾರೆ ಇಲ್ಲಿ ಭೂಮಿಕಾ ಹಾಗೇನೆ ಇಲ್ಲಿ ಅಜಿತ್ ಬಗ್ಗೆ ಅಂತ. ಇದಾಯ್ತು ಇವತ್ತಿನ ಸಂಚಿಕೆ. ನಿಮ್ಗೇನಾದ್ರೂ ಈ ಸಂಚಿಕೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.